ಸಿನಿಮಾನ ಲೀಕ್ ಮಾಡೋದು, ಶಾಂತಿ ಕ್ರಾಂತಿನ ಡಿಫ್ರೆಂಟ್ ಜಾನರ್ ಅಲ್ಲಿ ಸಿನಿಮಾ ನೋಡ್ತೀರಾ ಅನ್ನೋದು ವಿಷಯ ಅಲ್ಲ. ಕನ್ನಡ ಮತ್ತು ನಮ್ಮ ಇಂಡಿಯನ್ ಸಿನಿಮಾ ಅದಷ್ಟೇ ಅಲ್ಲದನ್ನ ಗ್ಲೋಬಲಿ ರಿಲೀಸ್ ಆಗುವಂತ ಒಂದು ಸಿನಿಮಾ ಆಗಿದ್ರು ಕೂಡ ಈ ರೀತಿಯಾದಂತಹ ಪೈರಸಿಗಳು. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ SM ಸಚಿನ್. ಸೊ ಟಾಕ್ಸಿಕ್ ಸಿನಿಮಾ ಏನೈತಲ್ಲ 26 ತಾರೀಕು ರಿಲೀಸ್ ಆಗೋದೈತಿ. ಆದ್ರೆ ಏನೈತಲ್ಲ ಎಲ್ಲರೂ ಟಾಕ್ಸಿಕ್ ಸಿನಿಮಾ ನೋಡಕ್ ಹೋಗೋರು ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಏನೈತಲ್ಲ ಒಂದ್ ಸ್ವಲ್ಪ ಕ್ರೌಡ್ ಅದು ಟಿಕೆಟ್ ಸಿಗದೆ ಇದ್ರು, ಕ್ರೌಡ್ ಜಾಸ್ತಿ ಇರ್ತೈತಿ, ಒಂದ್ ಸ್ವಲ್ಪ ನೋಡ್ಕೊಂಡು ಮಾಡ್ಕೊಂಡು ಟಿಕೆಟ್ನ ತಗೊಂಡು ಸೇಫ್ ಆಗಿ ಹೋಗಿ ಸಿನಿಮಾನ ನೋಡಿ. ಅದಲ್ದೇನೆ ಸಿನಿಮಾನ ನೋಡಿ ಅಥವಾ ಟಿಕೆಟ್ ಸಿಗ್ತಾವ ಹೋಗಿ ಸಿನಿಮಾ ನೋಡ್ತೀರಾ ಅನ್ನೋದು ವಿಷಯ ಅಲ್ಲ. ನಾನು ಈ ಒಂದು ವಿಡಿಯೋ ಮಾಡೋ ಉದ್ದೇಶ ಏನಪ್ಪಾ ಅಂತಂದ್ರ, ಟಾಕ್ಸಿಕ್ ಸಿನಿಮಾದ ಯಾರೊಬ್ರು ಕೂಡ ಯಾಕಂತಂದ್ರೆ ಇದು ಕನ್ನಡ ಮತ್ತು ನಮ್ಮ ಇಂಡಿಯನ್ ಸಿನಿಮಾ ಅದಷ್ಟೇ ಅಲ್ಲದನ್ನ ಗ್ಲೋಬಲಿ ರಿಲೀಸ್ ಆಗುವಂತಹ ಒಂದು ಸಿನಿಮಾ ಇರೋದ್ರಿಂದ ದಯವಿಟ್ಟು ಯಾರು ಕೂಡ ಈ ಒಂದು ಸಿನಿಮಾನ ಪೈರಸ್ ಆಗಿರ್ಬೋದು, ಯಾರೋ ಒಬ್ರು ವಿಡಿಯೋ ಮಾಡಿ ಸಿನಿಮಾನ ಲೀಕ್ ಮಾಡೋದಾಗಿ ಈ ತರ ದಯವಿಟ್ಟು ಯಾರು ಮಾಡಕ್ ಹೋಗ್ಬೇಡಿ. ಯಾಕಂತಂದ್ರೆ ಇದ ಒಂದು ಕರ್ನಾಟಕ ಮತ್ತು ಅದಲ್ದೇನೆ ಒಂದು ಇಂಡಿಯಾದ ಬಿಗ್ಗೆಸ್ಟ್ ಸಿನಿಮಾ, ಯಾಕಂದ್ರೆ ವರ್ಲ್ಡ್ ವೈಡ್ ರಿಲೀಸ್ ಆಗೋದ್ರಿಂದ ದಯವಿಟ್ಟು ಯಾರು ಕೂಡ ಆ ರೀತಿಯಾದಂತಹ ಕೆಲವೊಂದು ಮೈಂಡ್ ಸೆಟ್ ನ ವ್ಯಕ್ತಿಗಳು ಇರ್ತಾರ. ಒಂದು ಸಿನಿಮಾ ಆ ಹೀರೋನ್ ಸಿನಿಮಾ, ಈ ಹೀರೋನ್ ಸಿನಿಮಾ, ಆ ಹೀರೋನ್ ಸಿನಿಮಾಗ ಇದನ್ನ ಆ ಹೀರೋನ್ ಫ್ಯಾನ್ ಇದ್ದವ್ರು ನಾವು ಈ ಹೀರೋನ್ ಸಿನಿಮಾನ ಲೀಕ್ ಮಾಡೋನು, ಅದು ಆ ಹೀರೋಗೂ ಇದಾಗಲ್ಲ, ಈ ಹೀರೋನ್ ಸಿನಿಮಾದಿಂದ ಇದಾಗಲ್ಲ. ಯಾಕಂದ್ರೆ ನಾವು ನಮ್ದು ಸಿನಿಮಾ ಏನೈತಲ್ಲ, ಒಂದು ಇಂಡಸ್ಟ್ರಿ ಇದಾಗ್ಲಿ, ಒಂದು ನಮ್ಮ ಕನ್ನಡ ಸಿನಿಮಾ ಏನಾಗತ್ತಲ್ಲ ಅದು ಒಂದು ಈ ರೀತಿಯಾದಂತಹ ಸೋಲನ್ನ ಆಗೋದ್ ಬೇಡ. ಯಾಕಂತಂದ್ರ ಈಗ ಎಲ್ಲಾರು ಲಾಸ್ಟ್ ಟೈಮ್ ಒಂದು ಶಾಂತಿ ಕ್ರಾಂತಿನ ಡಿಫ್ರೆಂಟ್ ಜಾನರ್ ಅಲ್ಲಿ, ಯಾಕಂತಂದ್ರ ಇನ್ ಫ್ಯೂಚರಿಸ್ಟಿಕ್ ಆಗಿರುವಂತಹ ಸಿನಿಮಾನ ಆ ಟೈಮಲ್ಲಿ ರವಿ ಸರ್ ಅವರು ತೆಗೆದಿದ್ರು. ಯಾಕಂತಂದ್ರೆ ಈಗ ಅದ್ರ ಬಗ್ಗೆ ಆ ಸಿನಿಮಾನ ಈ ಟೈಮಲ್ಲಿ ಬರ್ಬೇಕಾಗಿತ್ತಂತ ನಾವು ಕೂಡ ಎಲ್ಲರೂ ಅದ್ರ ಬಗ್ಗೆನ ರೀಲ್ಸ್ ಆಗಿರ್ಬೋದು, ಅದ್ರ ಬಗ್ಗೆ ಒಂದು ಚರ್ಚೆಗಳಾಗಿದಾವ. ಅದೇ ರೀತಿಯಾಗಿ ಟಾಕ್ಸಿಕ್ ಸಿನಿಮಾ ಪ್ರೆಸೆಂಟ್ ನಮ್ಗೆ, ಯಾಕಂತಂದ್ರೆ ಇವರು ಹೇಳೋ ರೀತಿಯಾಗಿ ಈ ಒಂದು ಸಿನಿಮಾ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಅಥವಾ ನಮ್ಮ ಕನ್ನಡ ಒಂದು ಸಿನಿಮಾಗಳು ಇಲ್ಲಿವರೆಗೂ ಈ ರೀತಿಯಾಗಿ ಬರದೇ ಇರುವಂತಹ ಸಿನಿಮಾ ಆದ್ರೂ ಆಗಿರ್ಬೋದು. ಯಾಕೆ ನಾನು ಈ ಮಾತು ಹೇಳತ್ತಂದ್ರೆ, ಅಲ್ಲಿರುವಂತಹ ಟ್ರೈಲರ್ ಅಲ್ಲಿ ಟೀಸರ್ ಅಲ್ಲಿ ನೋಡಿರೋ ರೀತಿ ಆ ರೀತಿಯಾದಂತಹ ಕೆಲವೊಂದು ಸೀನ್ಗಳಿದಾವ. ಬಟ್ ಅದನ್ನ ಇಟ್ಕೊಂಡು ಏನೈತಿಲ್ಲ, ನೀವು ಸಿನಿಮಾನ ಲೀಕ್ ಮಾಡಿ ಏನೋ ಒಂದು ಮಾಡಿ ಆ ಸಿನಿಮಾ ಜಾಸ್ತಿ ರೀಚ್ ಆಗದೆ ಇರೋ ತರ ಮಾಡಕ್ ಹೋಗ್ಬೇಡಿ. ಯಾಕಂತಂದ್ರ ಅವಾಗೇನೋ ತಿಳಿದೆ ಏನೋ ಆಗಿನ ಟೈಮಲ್ಲಿ ಆಗಿರುವಂತಹ ಘಟನೆಗಳು ಮತ್ತೆ ಮರುಕಳಿಸಬಾರದು ಅನ್ನೋದು ನನ್ನ ಒಂದು ಆಶಯ. ಯಾಕಂತಂದ್ರೆ ಇದು ಇನ್ ಫ್ಯೂಚರಿಸ್ಟಿಕ್ ಆಗಿರ್ಬೋದು, ಬಟ್ ಇಂಥ ಒಂದು ಸಿನಿಮಾಗಳು ಹೊಸದ ಏನೋ ಒಂದು ಪ್ರಯತ್ನ ಪಟ್ಟಿದಾರ, ಹೊಸದ ಏನೋ ಒಂದು ಮಾಡ್ಬೇಕಂತ ಅನ್ಕೊಂಡಿದಾರ. ಬಟ್ ಅದಕ್ಕೆ ಎಲ್ಲರೂ ನಾವು ಏನೈತಿಲ್ಲ ಸಪೋರ್ಟ್ ಮಾಡೋಣ. ಆ ಸಿನಿಮಾನ ನೋಡ್ಕೊಂಡ್ ಬಂದು ಅದಕ್ಕೆ ನಿಮ್ಗೆ ಹೇಳೋದಿತ್ತಂದ್ರೆ ಓಪನ್ ಆಗಿ ಕರೆಕ್ಟ್ ಏನೈತಿ ಅಂತ ಅನ್ಸಿರಿ. ಬಟ್ ನಿಮಗ್ ತಿಳಿದೇ ಇರ್ಬೋದು ಸಿನಿಮಾ, ಅಥವಾ ನಿಮಗ್ ತಿಳಿಲಿಲ್ಲ ಅಂತಂದ ಆ ಸಿನಿಮಾ ಬಗ್ಗೆ ಒಂದು ಅಪಪ್ರಚಾರ ಆಗಿರ್ಬೋದು, ಅಥವಾ ಸಿನಿಮಾನ ಲೀಕು ಪೈರಸಿ ಅದ್ರದ್ದು ಮೇನ್ ಇಂಪಾರ್ಟೆಂಟ್. ಯಾಕಂತಂದ್ರೆ ಒಂದು ಸಿನಿಮಾದೊಳಗ ಒಂದು ಸಾಂಗು ಇಲ್ಲ ಅಂತಂದ್ರೆ ಅಲ್ಲಿಂದ ಏನೋ ಫೈಟ್ ಸೀನು ಅಥವಾ ಕ್ಲೈಮ್ಯಾಕ್ಸ್ ಸೀನು ಯಾವುದೋ ಒಂದು ಸೀನ್ಗಳು ಇರ್ತಾವ. ಯಾಕಂದ್ರೆ ಒಂದು ಸಿನಿಮಾ ಹಿಟ್ ಆಗೋದಕ್ಕೆ ಕೆಲವೊಂದು ಎಲ್ಲ ಸಿನಿಮಾನ ಚಲೋ ಇರ್ಬೇಕಂತ ಇರಂಗಿಲ್ಲ, ಅದ್ರೊಳಗೆ ಒಂದೊಂದು ಮೇನ್ ಪಾಯಿಂಟ್ಗಳು ಇರ್ತಾವ. ಅಂತ ಒಂದೊಂದು ಪಾಯಿಂಟ್ಗಳನ್ನ ನೀವು ಏನೋ ಒಂದು ವಿಡಿಯೋ ಮಾಡಿ ಏನೋ ಒಂದು ಮಾಡಿ ಅಥವಾ ಸಿನಿಮಾನ ಲೀಕ್ ಮಾಡಿ ಅಥವಾ ಪೈರಸಿ ಮಾಡೋದನ್ನ ಮಾಡಬೇಡಿ ದಯವಿಟ್ಟು ಎಲ್ರು. ಅಂದ್ರೆ ನಾನು ಈಗ ಟಾಕ್ಸಿಕ್ ಸಿನಿಮಾ ಬರತೈತಿ ಇದ್ರ ಬಗ್ಗೆ ಅಷ್ಟಂತ ಹೇಳ್ತಿಲ್ಲ. ಯಾವುದೇ ಒಂದು ಸಿನಿಮಾ ಆಗಿದ್ರು ಕೂಡ ಈ ರೀತಿಯಾದಂತಹ ಪೈರಸಿಗಳನ್ನ ಮಾಡಕ್ ಹೋಗ್ಬೇಡಿ. ಸಿನಿಮಾನ ಹೋಗಿ ಎಲ್ಲರೂ ಥಿಯೇಟರ್ ಅಲ್ಲೇನೋ ನೋಡೋಣ ಅಂತ ನನ್ನ ಒಂದು ಆಶಯ. ಈ ಒಂದು ನಿಮ್ಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಂಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.